ದೇಸಾಯಿ ರಿವಾಯತ್ ಮೇಳ ಬೆಳ್ಳಿಕಟ್ಟಿ. ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ಕಲೆ ಅಂದರೆ ರಿವಾಯತ್. ಮೊಹರಂ ಬಂದ್ರೆ ಸಾಕು, ರಿವಾಯತ್ ಮೇಳಗಳು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡುತ್ತವೆ. ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯ ಕೆರೂರ್ ಪಟ್ಟಣ ರಿವಾಯತ್ ಕಲೆ ಪ್ರಸಿದ್ಧವಾಗಿದೆ. ಕೇವಲ ರಿವಾಯತ್ ಹಾಡುವುದು ಮಾತ್ರವಲ್ಲ, ಕಾಸಿಂ ಸಾಬ್ ನದಾಫ್, ಗೈಬು ಸಾಬ್ ಖಾನಾಪುರ್, ಭೀಮ್ಸೇನ್ ದೇಸಾಯಿ ಮುಂತಾದವರು ಪ್ರಸಿದ್ಧ ರಿವಾಯತ್ ಪದಗಳನ್ನು ರಚಿಸಿ ನಾಡಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬಾಗಲಕೋಟೆ ಹಾಗೂ ನೌಜ್ವಾನ್ ಸೀರತ್ ಕಮಿಟಿ ಜಂಟಿಯಾಗಿ ರಿವಾಯತ್ ಮೇಳಗಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಸ್ವಾಗತ ಉಸ್ಮಾನ್ ಮುಲ್ಲಾ ಮಾಡಿದರೆ, ನಿರೂಪಣೆ ಮಹಮ್ಮದ್ ರಫೀಕ್ ಪೀರ್ ಖಾನ್ ಮಾಡಿದರು. ಮುಖ್ಯಾಧಿಕಾರಿ ರಮೇಶ್ ಮಡಬಾಳ್, ಉದ್ಯಮಿ ಮಹಾಂತೇಶ ಮೆಣಸಗಿ, ಮಾಜಿ ಪೊಲೀಸ್ ಅಧಿಕಾರಿ ವೆಂಕಣ್ಣ ಪೂಜಾರ, ಮಡಿವಾಳಪ್ಪ ಹರಗದ್, ಮುಸ್ಲಿಂ ಮುಖಂಡ ದಾದಾಪಿ ರತ್ತಾರ, ರಾಮಣ್ಣ ಪೂಜಾರ, ರಿವಾಯತ್ ರಚನೆಕಾರ ಹಾಗೂ ಪತ್ರಕರ್ತ ಭೀಮ್ಸೇನ್ ದೇಸಾಯಿ ಉಪಸ್ಥಿತರಿದ್ದರು. ಮಹಮ್ಮದ್ ರಫೀಕ್ ಪೀರ್ ಖಾನ್, ದಾದಾಪಿ ರತ್ತಾರ್ ಹಾಗೂ ಉಸ್ಮಾನ್ ಮುಲ್ಲಾರವರು ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನಡೆಯುವ ಜವಾಬ್ದಾರಿ ವಹಿಸಿದ್ದರು. ವರದಿ ಅಬ್ದುಲ್ ರಜಾಕ್, ಟಪಾಲ್ ಟಿವಿ 10 ನ್ಯೂಸ್. ಅಂಥ ಒಂದು ಶರಣರನ್ನು ಸ್ಮರಿಸುವ ಮಹತ್ವದ ದಿನ ಇವತ್ತು. ನಾವೆಲ್ಲ ಅವ್ರನ್ನ ಸ್ಮರಿಸಬೇಕು. ಯಾಕಂದರೆ ಅವರ ಮಾರ್ಗದರ್ಶನದಲ್ಲಿಯೇ ನಾವೆಲ್ಲ ಇವತ್ತು ನಡೆದಿದ್ದೀವಿ, ಹೋಗ್ತಾ ಇದ್ದೀವಿ ಅಂದಮೇಲೆ ಅವರು ನಮಗೆ ಮಾರ್ಗದರ್ಶಕರೇ ಹೊತ್ತು ಬೇರೆ ಏನೂ ಅಲ್ಲ. ಮತ್ತು ಇನ್ನೊಂದು ವಿಷಯನ ಹೇಳ್ಬೇಕಂದ್ರೆ, ನಮ್ಮ ಕೆರೂರಿನ ರಿವಾಯತ ಪದಗಳ ವಿಷಯದಲ್ಲಿ ನಮ್ಮ ಕಮಾಲ್ ಸಾಬ್ ನಾಗೂರ್ ಹಾಗೂ ಗೈಬು ಸಾಬ್ ಖಾನಾಪುರ್, ಕಾಸಿಂ ನದಾಫ್ ಇವರೆಲ್ಲರೂ ಬಹಳ ಮುತುವರ್ಜಿ ವಹಿಸಿ ಪದಗಳನ್ನು ಬರೆದು ಹಾಡಿಸ್ತಾ ಇದ್ರು. ಅದೆಲ್ಲ ಒಂದು ಸುಂದರಮಯವಾಗಿ. ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಮ ಅಯ್ಯಪ್ಪ ಗುಡಿಯವ್ರದ್ದೊಂದು ಭಾಳಷ್ಟು ದಿನಗಳಿಂದ ಒಂದು ಆಸೆ ಇದೆ. ಏನಪ್ಪ ಅಂದರೆ 2 ಕಥೆಗಳನ್ನು ಅವರು ಕೊಟ್ಟು ನಮ್ಮ ಕಡೆಯಿಂದ ಬರೆಸ್ಬೇಕಂತ ತಗೊಂಡು ವಿಚಾರ ಇಟ್ಕೊಳ್ಳೋದು ನನಗೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಕೂಡ ನಾನು ಅವ್ರ ಜೊತೆ ಹೊಂದ್ಕೊಂಡು ಆ 2 ಪದಗಳನ್ನು ವ್ಯವಸ್ಥೆ ಮಾಡ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 10 ಕನ್ನಡ ನ್ಯೂಸ್.